ನೀವು ಒಂಥರ ಈಗ ಜನರಲಿ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಫ್ರೀಕ್ ಔಟ್ ಮಾಡ್ತಾರೆ, ಓ ಅಂತ ಕಿರಿಸ್ತಾರೆ, ಅಥವಾ ಮಜ್ಜಾ ಖುಷಿ, ಹೌದು. ಹಂಗೆಲ್ಲ ಇಲ್ವೇ ಇಲ್ವಾ ನೀವು ಅಂತ? ಇಲ್ಲ, ನಂಗೆ ಹಂಗಿಲ್ಲ. ಆ ಬ್ರಾಕೆಟ್ ಅಲ್ಲಿ ನೀವು ಇಲ್ವೇ ಇಲ್ಲ, ಸಮಾಧಾನ ಇಲ್ಲ ನೀವು. ನಂಗೆ ಅದು ನಂಗೆ ಫ್ರೀಕ್ಔಟ್ ಅನ್ಸಲ್ಲ. ಓಕೆ, ಹಂಗೆ. ನಂಗೆ ಅದು ಫ್ರೀಕ್ಔಟ್ ಅನ್ಸಲ್ಲ. ನಂಗೆ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದ್ನಾ, ಎಸ್ ನಾನೇನೋ ಮಾಡಿದೆ ಅಂತ ಅನ್ಸುತ್ತೆ. ನಾನು ಯಾವುದೋ ಒಂದು ಸಮ್ಮಿಟ್ ರೀಚ್ ಆದ್ನಾ, ಯಾವುದೋ ಒಂದು ಹೈಕ್ ಮಾಡದ್ನಾ, ಎಸ್ ನಾನು ಮಾಡಿದೆ, ಇದು ಆ್ಯಕ್ಚುಲಿ ಸಾಧನೆ ಅನ್ಸುತ್ತೆ. ಆಮೇಲೆ ಬೀಚಲ್ಲಿ ಹೋಗಿ ನಾನು ಸ್ವಿಮ್ ಮಾಡಿದ್ನಾ, ನಂಗೆ ಅದು ಸಾಧನೆ ಅನ್ಸುತ್ತೆ. ಬಿಕಾಸ್ ಅಲೆಗಳು ಅದು ಸಾಧನೆ ಅನ್ಸುತ್ತೆ. ನಂಗೆ ಇದೆಲ್ಲ ಫ್ರೀಕ್ಔಟ್ ಅಂದರೆ ನನಗಿದು ಓ ಮೈ ಗಾಡ್ ಅಂತ. ಆಮೇಲೆ ನಾನು ಯಾವುದೋ ಒಂದು ಬರದ್ನಾ, ಅದ್ಭುತವಾಗಿ ಬರದ್ನಾ, ಒಂದಷ್ಟು ಜನ ಹೊಗಳಿದ್ರ ವಾವ್ ಅನ್ಸುತ್ತೆ ನನಗೆ. ನಂಗೆ ಮೊನ್ನೆ ಕೃತಿಕಾ ಒಂದು ಪೋಸ್ಟ್ ಮಾಡ್ತಾರೆ, ಐ ಜಸ್ಟ್ ಲವ್ ದಟ್. ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿ ಕೃತಿಕಾ ಅವ್ರು ಬರೀತಾರೆ. ಒಂದು ಸುಂದರ ಸಂಜೆಯ ಹೊಸ್ತಿಲಲ್ಲಿದ್ದ ಆಕೆಗೆ ಸೂರ್ಯ ಮುಳುಗಿದ ಪರಿವೆಯೇ ಇರಲಿಲ್ಲ. ಆತ ಬಿಟ್ಟು ಹೋಗಿದ್ದ ಬಣ್ಣ ಆಗಸದ ತುಂಬೆಲ್ಲ ಹರಡಿತ್ತು. ಎಲ್ಲವನ್ನೂ ಬಾಚಿ ತಬ್ಬಿದ್ದ ಆಕೆಯ ಕಂಗಳು ಹೊಳೆಯುತ್ತಿದ್ದರೂ ಕಣ್ಣಂಚಿನಲ್ಲಿದ್ದ ನೀರು ಆ ಬಣ್ಣಗಳ ಮುಸುಕು ಮಾಡಿತ್ತು. ಸೂರ್ಯನ ಕಿರಣಗಳನ್ನು ಒಂದು ಕ್ಷಣಕ್ಕಾದರೂ ಹಿಡಿದಿಟ್ಟುಕೊಳ್ಳುವ ಕಾತುರತೆಯಲ್ಲಿದ್ದ ಆ ಕಣ್ಣುಗಳಿಗೆ ರೆಪ್ಪೆಗಳು ಸಾಂತ್ವನ ಹೇಳಿದವಷ್ಟೇ. ಮುಂದಿನದ್ದೆಲ್ಲ ಕನಸೆ, ಈಗಿನ ಹಾಗೆ ಕನಸಿನ ಸೊಗಸೆ. ಸುಮ್ಮನೆ ಕೂತು ಅನಿಸಿದ್ದು ಬರೆಯೋಣ ಅಂತ. ಸುಮ್ಮನೆ ಕೂತು ಒಂದು ಪೆನ್ ಹಿಡಿದು ಒಂದು ಬುಕ್ ಹಿಡಿದು ಬರೆಯೋಣ ಏನೋ ಇಷ್ಟು ಗಾಢವಾಗ. ಹಾಂ ಸರ್, ಬರೀತೀನಿ ನಾನು. ಹಾಗೆ ಗೀಚಿದ್ದು ಇಷ್ಟು ಗಾಢವಾಗಿ. ಅದೇ ನನಗೆ ಒಂದೇನಪ್ಪ ಅಂತಂದರೆ, ಯಾವುದನ್ನು ಅರ್ಧಂಬರ್ಧ ಮಾಡೋಕ್ಕೆ ಬರಲ್ಲ ನನಗೆ. ಆ್ಯಕ್ಟಿಂಗ್ ಅಂದ್ರೂ ಒಳಗಡೆ ಇಳಿಯೋದು, ಬರೆಯೋದು ಅಂದ್ರೂ ಒಳಗಡೆ ಇಳಿಯೋದು, ಓದೋದು ಅಂದ್ರೂ ಒಳಗಡೆ ಇಳಿಯೋದು. ನಾನು ಆಗ್ಬಿಟ್ಟಿರ್ತೀನಿ ಅಲ್ಲಿ ಎಷ್ಟೋ ಸಲ. ಸೊ ನಂಗೆ ಹಂಗಾಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಬರವಣಿಗೆಯನ್ನ ಅಥವಾ ಭಾಷೆಯನ್ನ, ಸಾಹಿತ್ಯವನ್ನ ಇಷ್ಟಪಡುವ ನಮ್ಮಂಥವ್ರೆಲ್ಲರಿಗೂ ನೀವು ತುಂಬ ಹತ್ರ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್. ಎಸ್ ಸರ್. ಸ್ಕ್ರೀನ್ ಶಾಟ್ ತೊಗೊಂಡೆ, ವಾವ್. ಎಸ್ ಸರ್. ಇಲ್ಲ, ನನಗೆ ತುಂಬ ಇಷ್ಟ ಈ ಥರ ಬರೆಯೋದು. ಆಮೇಲೆ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಬರೆಯಲ್ಲ ನಾನು. ಈ 4 ಲೈನಿಗೆ ಮುಗಿಸ್ಬೇಕು, ಷಟ್ಪದಿ, ಚತುಷ್ಪದಿ ಆ ಥರ ಎಲ್ಲ ಎಂತ ಇಲ್ಲ, ಲಾಜಿಕಲ್ ಎಲ್ಲ ಇಲ್ಲ. ನಾನು ಚೌಪದಿನೂ ಇಲ್ಲ, ಎಂತ ಇಲ್ಲ. ಅನಿಸ್ತು ನಾನು ಬರಿತಾ ಹೋದೆ. ಅದನ್ನೇ ಆಲ್ಮೋಸ್ಟ್ ನಾನು ಆರ್ಟಿಕಲ್ಸ್ ಕೂಡ ಹಾಗೆ ಬರೆಯೋದು. ನಾನು ನನ್ನ ಭಾಷೆಯಲ್ಲಿ ಕೆಲವೊಂದ್ಸಲ ಬರೀತಿರ್ತೀನಿ, ಹವ್ಯಕ ಕನ್ನಡದಲ್ಲಿ ಕೆಲವೊಂದಷ್ಟು ಬರೀತಿರ್ತೀನಿ ನಾನು. ನಾನಂತೂ ಕಾಯ್ತಾ ಇದ್ದೀನಿ ಹವ್ಯಕ ಭಾಷೆಯ ನಿಮ್ಮ ಪಾಂಡಿತ್ಯವನ್ನು ತಿಳ್ಕೊಳ್ಳೋಕೆ. ಹವ್ಯಕ ಭಾಷೆ ನನ್ನ ಮನೆಯಲ್ಲಿ ಮಾತಾಡುವಂಥ ಭಾಷೆ. ಕ್ವೈಟ್ ನ್ಯಾಚುರಲ್ ಇಲ್ಲ. ಎಸ್. ಹಾಂ, ಅಂದರೆ ನಾವಿವಾಗ ಮಾತಾಡ್ತಾ ಇರೋದ್ರಲ್ಲೇ ನಾನು ತಗೊಳ್ಬೇಕು ಅಂತಂದರೆ, ಪ್ಲೀಸ್, ನಾನು ಏನು ಹೇಳೋಕ್ಕೂ ಅನ್ಕೈಂದಿ ಅಂದರೆ ಅನ್ನೋದು, ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಹೇಳೋಕ್ಕೂ ಅನ್ಕೈಂದಿ ಅಂದರೆ, ಸುಮಾರಷ್ಟು ಸಲ ನಮಗೆ ಅನಿಸ್ತಾ ಇರ್ತು ನಾವು ಎಲ್ಲೋ ಯಾವುದೋ ಒಂದು ಬೇರೆ ಪ್ರಪಂಚದಿಂದ ಬರ್ತಾ ಇದ್ಯಾ, ಹಿಂಗೆ ಆಗ್ತಾ ಇದ್ದು ಅಂತ. ಆದರೆ ಹಂಗಿರೋದಿಲ್ಲ ಅದು. ಆಮೇಲೆ ಸುಮಾರು ಜನ ಯಾರನ್ನ ನಾವು ಭೇಟಿ ಮಾಡ್ತೀವೋ ಅವರು ನಮ್ಮ ನಿರೀಕ್ಷೆಗೂ ಮೀರಿ ಹೊಸಬ್ರು ಅನಿಸ್ತಾ, ಅಥವಾ ನಿರೀಕ್ಷೆಗೂ ಮೀರಿ ತುಂಬ ಹತ್ರದವರು ಅನಿಸ್ಬಿಡ್ತಾ. ಈ ಥರ ಬರುತ್ತೆ ಲ್ಯಾಂಗ್ವೇಜ್. ಚಂದ ಉಂಟು. ಅದು ಸ್ಲ್ಯಾಂಗ್, ಅದು ಅದು ಅದೊಂಥರ ಕನ್ನಡನೂ ಹೌದು, ಕನ್ನಡ ಅಲ್ದೇರೂ ಹೌದು. ಅಂಡ್ ಆಲ್ಸೋ ಅದು ಡಿಫ್ರೆಂಟ್ ಹವ್ಯಕ ಇದೆ ಸರ್. ಸಾಗರದವ್ರು ಮಾತಾಡೋದು ಒಂಥರ ಇರುತ್ತೆ, ಶಿರ್ಸಿಯವ್ರು ಮಾತಾಡೋರು ಈ ಥರ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು. ಹೆಂಗೆ ಶಿರ್ಸಿಯವ್ರ ಸ್ಲ್ಯಾಂಗ್ ಏನು? ನಾವು ಹೋಗ್ತ್ಯಾ ಬತ್ಯಾ ಅಂತ ಮಾತಾಡ್ತೀವಿ ನಾವು. ಅವರು ಹೋಪವು ಬಪ್ಪವು ಆ ಥರ ಬರುತ್ತೆ, ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಆಮೇಲೆ ಸ್ವಲ್ಪ ನನಗೆ ಒಂದೊಂದು ಭಾಷೆಗಳು ಅವ್ರದ್ದು ಸ್ಲ್ಯಾಂಗ್ ಕಷ್ಟ ಆಗ್ಬಿಡುತ್ತೆ ನನಗೆ. ನಾನು ಮಾತಾಡ್ತೀನಿ, ನಾನು ಶಿರ್ಸಿಯವ್ರ ಥರ ಮಾತಾಡ್ತೀನಿ, ಸಾಗರದವ್ರ ಹತ್ರ ಸಾಗರದವ್ರ ಥರನೇ ಮಾತಾಡ್ತೀನಿ. ಇಲ್ಲೂ ಟ್ಯಾಲೆಂಟೆಡ್ ಇದ್ದೀರಾ. ಹಾಂ ಸರ್. ಪ್ರತಿಯೊಂದು ಅಸೈನ್ಮೆಂಟ್ಗಳು ಅಥವಾ ಪ್ರಾಜೆಕ್ಟ್ಗಳು ಹೊಸದನ್ನು ಕಲಿತೀರಾ ಮತ್ತು ಹೊಸದಕ್ಕೆ ನಾಂದಿ ಹಾಡ್ತಾ ಇರುತ್ತೆ. ರಾಧಾ ಕಲ್ಯಾಣ ನಿಮ್ಗೊಂದು ದೊಡ್ಡ ಬೇಸ್, ಅದು ಪ್ಲಾಟ್ಫಾರ್ಮ್. ಅದ್ರ ಮೇಲೆ ಸುಂದರವಾದಂಥ ಮನೆ ಪಿಲ್ಲರ್ಗಳೆಲ್ಲ ಕಟ್ಟಿದ್ರಿ, ಜನಕ್ಕೆಲ್ಲ ಗೊತ್ತಾದ್ರಿ. ಮತ್ತೆ ಸಿನಿಮಾ ಇಂಡಸ್ಟ್ರಿ, ಬಟ್ ಸಿನಿಮಾ ಇಂಡಸ್ಟ್ರಿ ಸಾಕು ಅನಿಸ್ಬಿಡ್ತಾ? ದಟ್ ಡ್ಯೂರೇಷನ್ ನಂಗೆ ಸಾಕು ಅನ್ಸೋದಕ್ಕಿಂತ ಹೆಚ್ಚಾಗಿ ಸರ್, ನಾ ಹೇಳಿದ್ನಲ್ಲ, ನನ್ನ ರೆಗ್ಯುಲರ್ ಇನ್ಕಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ದಟ್ಸ್ ಓನ್ಲಿ ದ ಥಿಂಗ್. ಎಸ್. ಅಂದರೆ
ಸಿನಿಮಾ ಮಾಡಬಾರ್ದು ಅಂತನೋ ಅಥವಾ ಸಿನಿಮಾ ಸಾಕಾಯ್ತು ಅಂತ ಬಿಕಾಸ್ ಆಮೇಲೆ ನಾವು ನೋಡ್ಲಿಲ್ಲ ನಿಮ್ಮನ್ನ, ಹಾ ಯು ಕಂಪ್ಲೀಟ್ಲಿ ಔಟ್ ಫ್ರಮ್ ಬಿಗ್ ಸ್ಕ್ರೀನ್. ಹೌದು, ಯಾಕೆ ಅಂತಂದ್ರೆ ಅದೇ ಒಂದು ಬಹುಶಃ ನನಗೆ ಬೇಕಾಗಿರುವಂಥ ಪಾತ್ರಗಳು ಅಥವಾ ನಾನು ಮಾಡಬಲ್ಲ ಆದಂತಹ ಪಾತ್ರಗಳು ಅವ್ರಿಗೂ ಇರಲಿಲ್ಲ ಅನ್ಸುತ್ತೆ. ನಾನು ಅದನ್ನು ಆ ಥರ ನೋಟಲ್ಲಿ ತೊಗೊಳ್ತೀನಿ. ನಾನು ಅದನ್ನು ನನಗೆ ಅವಕಾಶಗಳು ಸಿಗಲಿಲ್ಲ ಅನ್ನೋದಕ್ಕಿಂತ ಬಹುಶಃ ನಾನು ಅದಕ್ಕೆ ಆಪ್ಟ್ ಆಗಲಿಲ್ಲ ಅನ್ಸುತ್ತೆ. ಅವಕಾಶಗಳು ಬಂದಿತ್ತು ಸರ್, ಬಂದಿತ್ತು. ನನಗೆ ಸುಮಾರಷ್ಟು ಆಫರ್ಗಳು ಬಂದಿತ್ತು. ಕೆಲವೊಂದಷ್ಟು ನಾನು ಯಾಕೆ ರಿಜೆಕ್ಟ್ ಮಾಡ್ತಿದ್ದೆ ಅಂತಂದರೆ ನನಗೆ ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ಲ ಅಂದಾಗ, ನಾನು ಪಾತ್ರಗಳು ಇಷ್ಟ ಆಗಲಿಲ್ಲ ಅಂದರೆ ನಾನು ಯಾವತ್ತೂ ಯಾವುದನ್ನು ಮಾಡಿಲ್ಲ. ನಾನು ಅದೇ ಹೇಳೋದು, ನೆಮ್ಮದಿ ಇರಬೇಕು ಮಾಡೋ ಕೆಲಸದಲ್ಲಿ ಅಂತ. ಸೊ ಅದು ನೆಮ್ಮದಿ ಕೊಡ್ತಿಲ್ಲ ಅಂತಂದರೆ ಮಾಡೋದಕ್ಕೆ ಹೋಗಬಾರ್ದು. ನಾನು ಹಂಗಾಗಿ ಅದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿರೋ ಸುಮಾರಷ್ಟು ಪ್ರಾಜೆಕ್ಟ್ಗಳಿದೆ. ಸೊ ಸಿನಿಮಾ ಅಂತ ಬಂದಾಗ ಇಟ್ ಡಿಮಾಂಡ್ ಸರ್ಟನ್ ಟೈಮ್ ಮತ್ತು ಪೇಷನ್ಸ್. ಅಗ್ರಿ. ಅದು ಎರಡು ನನ್ನ ಹತ್ರ ಕಡಿಮೆ ಇತ್ತು. ಸೊ ಹಾಗಾಗಿ ನನಗೆ ಒಂದು ರೆಗ್ಯುಲರ್ ಇನ್ಕಮ್ ಬೇಕಿತ್ತು ಅಂತ ಅಂದಾಗಲೋ ಅಥವಾ ಓಕೆ ಇನ್ನೂ ಒಂದು ಕಾರಣ, ಭೂಮಿಗೆ ಬಂದ ಭಗವಂತ ನಾನು ಮತ್ತೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅದ್ಭುತವಾದ ಪಾತ್ರ. ಅದು ನಾನು ನನ್ನ ಲೈಫಲ್ಲೇ ಮತ್ತೆ ಇನ್ನು ಆ ಥರದ ಪಾತ್ರ ಮಾಡಲ್ಲ. ಮತ್ತೆ ನೀವು ಎಲ್ಲರ ಮನೆಗೂ ಮನಸ್ಸಿಗೂ ಒಳ ಹೊಕ್ಬಿಟ್ರಿ ಮತ್ತೆ. ಹೌದು, ನಂಗೆ ಹಂಗೆ ಆಗೋಯ್ತು. ಎಲ್ಲರೂ ಹೇಳೋರು ಗಿರಿ ಅಲ್ವಾ ನೀವು, ಗಿರ್ಜಾ ಗಿರ್ಜಾ ಅಂತ. ರಾಧಿಕಾಯಿಂದ ಗಿರಿಗೆ ಬಂತದು, ಗಿರಿ ಅಂತ ಕರೆಯೋರು. ಹಾ, ಸುಮಾರು ಜನ ಆ ಥರನೂ ಮಾತಾಡಿದ್ದಾರೆ. ಒಂದೊಳ್ಳೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ರೆಪ್ರೆಸೆಂಟ್ ಮಾಡುವಂತ ಹೆಣ್ಣುಮಗಳ ಪಾತ್ರದಲ್ಲಿ ನೀವಿದ್ರಿ. ಕರೆಕ್ಟ್. ತುಂಬ ಹೇಳ್ತಾರೆ ಸರ್, ಅಂದರೆ ನೀವೇನು ಮಾಡ್ಕೊಂಡಿದ್ದೀರಾ ಅಂತಂದರೆ ಐ ಆಮ್ ಅ ಹೌಸ್ ವೈಫ್ ಅಂತ. ನೀವು ಅದನ್ನು ಇದು ತಡೆದು ಹೇಳುವಂಥದ್ದೇನಿಲ್ಲ. ಹೌಸ್ ವೈಫ್ ಗರ್ವದಿಂದ ಹೇಳಿ, ಹೆಮ್ಮೆಯಿಂದ ಹೇಳಿ, ಹೋಮ್ ಮೇಕರ್ ಅಂತ ಹೇಳಿ, ನಾನು ಈ ಮನೆ ನಿಭಾಯಿಸ್ತಾ ಇದ್ದೀನಿ ಅಂತ. ವಿತೌಟ್ ಎನಿ ಸಂಬಳ ಮನೆ ನಿಭಾಯಿಸ್ತಾ ಇದ್ದೀನಿ ನಾನು ಅಂತ. ಸೊ ಮನೇಲಿ ಎಲ್ಲ ಆಚೆ ಹೋಗಿ ದುಡಿಯುವಂತಹ ಒಬ್ಬ ವ್ಯಕ್ತಿಗೆ ಎಷ್ಟು ಬೆಲೆ ಇರುತ್ತೆ, ಮನೆಯಲ್ಲಿ ಮನೆ ನಿಭಾಯಿಸುವಂಥ ಲೇಡಿಗೂ ಕೂಡ ಅಷ್ಟೇ ಇರುತ್ತೆ ಬೆಲೆ. ನಾನು ಅದನ್ನು ಆ ಸೀರಿಯಲಿಂದ ಕಲ್ತಿರೋದು. ಕಲಿಕೆ ಅಂತ ಹೇಳ್ತಿರ್ತೀನಲ್ಲ, ಆ ಸೀರಿಯಲ್ ಕಲಿಸ್ಕೊಟ್ಟಿದೆ ನನಗೆ, ಆ ಪಾತ್ರ ಕಲಿಸ್ಕೊಟ್ಟಿದೆ ನನಗೆ. ಅವಳು ಎಷ್ಟು ಕಷ್ಟಪಡ್ತಾಳೆ ಒಂದು ಮನೆ ನಿಭಾಯಿಸೋಕ್ಕೆ ಅಂತ. ಅದು ಎಷ್ಟೋ ಜನ ಹೆಣ್ಮಕ್ಳದ್ದು ಪ್ರತಿದಿನದ ಬದುಕದು, ಪ್ರತಿದಿನದ ಕಥೆ. ಆ ದಿನ ಕಥೆ ಮುಗಿತಾ ಇತ್ತು, ಅದು ಹೋಗ್ತಿತ್ತು. ಅದ್ರಲ್ಲಿ ಒಂದು ಪಾಠ ಇರ್ತಾ ಇತ್ತು, ಓ ಹಿಂಗಾಗಿದೆ, ಓ ಹಿಂಗಾಗಿ ಆಕ್ಚುಲಿ ಆಗ್ತಿತ್ತು. ನಂಗೆ ಸುಮಾರು ಜನ ಹೇಳಿದ್ದಾರೆ, ಮೇಡಮ್ ನಮ್ಮ ಮನೆಯಲ್ಲಿ ಆಗಿದ್ದನ್ನೇ ತೋರಿಸಿದಿರ ಮೇಡಮ್ ನೀವು ಅಂತ. ಮತ್ತೆ ನಿಮ್ಗೆ ಆ ಗ್ಲೋರಿ ಬಂತು ಒಂಥರ, ನಿಮಗೆ ಒಂದು ಬಂತು. ಸೊ ನೀವು ಹೆಂಗೆ ಅಂದ್ರೆ ರಾಧಾ ಕಲ್ಯಾಣದಲ್ಲಿ ಇಲ್ಲಿದ್ರಿ, ಬಿದ್ದಾಗ ಇಲ್ಲಿದ್ರಿ, ನಿಮ್ಮ ಜನ ಹೆಂಗ್ ಟ್ರೀಟ್ ಮಾಡಿದ್ರು, ಮತ್ತೆ ಎದ್ಮೇಲೆ ಅದೇ ಜನ ನಿಮ್ನ ಹಂಗೆ ಟ್ರೀಟ್ ಮಾಡಿದ್ರ? ಎಸ್ ಅಂದ್ರೆ ನಾನು ಹೆಂಗ್ ಗೊತ್ತಾ ಸರ್, ಅವ್ರನ್ನ ಮರ್ತು ಬಿಡ್ತೀನಿ ನಾನು. ನಾನು ಅದನ್ನ ಕ್ಯಾರಿ ಮಾಡಕ್ ಹೋಗಲ್ಲ. ಅಂದ್ರೆ ನನ್ನ ಎನರ್ಜಿ ವೇಸ್ಟು, ನನ್ನ ಟೈಮ್ ವೇಸ್ಟು, ನನ್ನ ಮೈಂಡ್ ಶಾಂತಿ ವೇಸ್ಟ್, ಇದೆಲ್ಲ ವೇಸ್ಟ್ ಮಾಡ್ಕೊಳ್ಳೋ ಅಂತ ಬರ್ತಾ ಅದು ಅಲ್ಲವೇ ಅಲ್ಲ. ಸೊ ಹಂಗಾಗಿ ಅದನ್ನ ಅಲ್ಲಿಗೆ ಬಿಟ್ಟು ಮುಂದೇನು ಅಂತ ನೋಡ್ಬೇಕೆ ಹೊರತು ಏನ್ ಸಿಗುತ್ತೆ ಹಿಂದಿಂದ್ರಲ್ಲಿ, ಏನ್ ಸಿಗುತ್ತೆ. ಸೊ ರೈಟ್ ನಾವು ಏನೇನು ಮಾಡ್ತಿದ್ದೀರಿ ಹೇಳಿ? ರೈಟ್ ನಾವು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದು ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಸೊ ಇನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ? ಇಲ್ಲ, ಇನ್ನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಲ್ಲ. ಅದು ಬಿಟ್ಟರೆ ನನ್ನ ಟ್ರಾವೆಲಿಂಗ್, ನನಗೆ ಹೋಗ್ತಾನೆ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ. ಈಗ ಮನೆ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ, ಸೊ ಅದೊಂದನ್ನ ಚಂದ ನಿಭಾಯಿಸೋದಾಗಿದೆ. ಸೊ ಇಷ್ಟರಲ್ಲಿ ನನ್ನ ಲೈಫ್ ನಡ್ಕೊಂಡು ಹೋಗಿ ಈಗ ಒಂದು ಕಮಿಟ್ಮೆಂಟ್ ಅಲ್ಲಿ ಅಫ್ಕೋರ್ಸ್ ಬಂದ್ರಿ, ಮನೆ ಬಂದು ಅನ್ನೋಕೆ ಒಂದು ಕಮಿಟ್ಮೆಂಟಿಗೆ ಬಂದ್ರಿ. ಅಫ್ಕೋರ್ಸ್ ಅದೊಂದು ಅಂದರೆ ಅನಿವಾರ್ಯತೆ ಅದು. ಸೊ ಹಾಗಾಗಿ ಎಸ್, ಅದೊಂದು ಚಾಲೆಂಜ್ ಅದು ಸರ್. ಮನೆ ಅನ್ನೋದು ಬೆಂಗಳೂರಲ್ಲಿ ಒಂದು ಚಾಲೆಂಜ್ ಸರ್. ನಂಗೆ ಅದು ಯಾವತ್ತೂ ತುಂಬ ಈಸಿ ಗೋಯಿಂಗ್ ಅಂತ ಅನ್ಸೋದೇ ಇಲ್ಲ. ಅದು ಎಷ್ಟೇ ದುಡ್ಡಿರೋರೇ ಇರಲಿ, ದುಡ್ಡಿಲ್ಲದೆ ಇರೋರೇ ಇರಲಿ, ಒಂದು ಮನೇನ ಮಾಡ್ಕೊಳ್ತಾರೆ ಅಂದರೆ ಅದು ಒಂದು ಚಾಲೆಂಜ್, ಅದು ಒಂದು ಧೈರ್ಯ, ಸ್ಥೈರ್ಯ, ಮನಸ್ಥೈರ್ಯ ತುಂಬ ಚಂದ ಇರಬೇಕು. ಕಷ್ಟನಾ ಮನೆ ಮಾಡೋದು, ಮನೆ ಕಟ್ಟೋದು? ಹಾಂ ಸರ್, ಕೋರ್ಸ್ ಕಷ್ಟ ಸರ್. ಏನ್ ಸರ್ ಈಗ ಕೇಳ್ತದೆ? ಆಕ್ಚುಲಿ ತುಂಬಾ ದುಡ್ಡಿದ್ದವರು ಮಾಡಕ್ಕಾಗಲ್ಲ, ಒಂದೊಂದ್ಸರಿ ಅದು ಋಣ ಇರ್ಬೇಕು. ಅದೇ ಭೂಮಿ ಋಣ, ಅನ್ನದ ಋಣ ಎಲ್ಲ ಹೇಳ್ತಾರಲ್ಲ, ಹಂಗೆ ಇರ್ಬೇಕು, ಋಣ ಇರಬೇಕು. ಸೊ ಹಾಗಾಗಿ ಆ ಋಣನ ನಿಭಾಯಿಸೋದು ತುಂಬ ಕಷ್ಟ. ಆನೆನ ತಗೊಳ್ಳೋದು ಸುಲಭ, ಆನೆ ಸಾಕೋದು ಕಷ್ಟ ಅಲ್ಲ. ಹಾಗೆ ಒಂದೊಂದ್ಸಲ ಅನ್ಸುತ್ತಾ, ಸ್ವಸ್ತಾಯ್ತು ಗುರು, ತುಂಬಾ ದೂರ ಎಳಿತಾ ಇದ್ದೀನಿ ನಾನಂತೂ ನಮ್ಮ ಲೈಫ್ನ, ಅಂದ್ರೆ ಈ ಜವಾಬ್ದಾರಿಗಳ ಮೂಟೆಯನ್ನ ಅಂತನೂ ಅನ್ಸಿದ್ಯಾ? ಒಂದಷ್ಟು ಸಲ ಅನಿಸಿದೆ, ಸುಸ್ತಾಗಿದೆ ನಂಗೆ, ಒಂದು ನೀಟ್ ಬ್ರೇಕ್ ಬೇಕು ನಂಗಪ್ಪ, ಒಂದು ಕಡೆ ಕುತ್ಕೋಬೇಕು ಅಂತ. ಹಂಗೆ ಅಂದ್ಕೊಂಡಾಗಲೆಲ್ಲ ಟ್ರಾವೆಲಿಂಗ್ ಮಾಡ್ತೀನಿ ಸರ್ ನಾನು. ನಂಗೆ ಹಂಗೆ ಮಾಡಿದಾಗಲೆಲ್ಲ ಸಮಾಧಾನ ಸಿಗುತ್ತೆ. ಅದಕ್ಕೆ ನೀವಿನ್ನೂ ಬೇರೆದಕ್ಕೆ ಯೋಚನೆ ಮಾಡಿಲ್ಲ. ಎಸ್,
ಮೋಸ್ಟ್ಲಿ ನೆಮ್ಮದಿಯಾಗಿದ್ದೀನಿ ಅಂದ್ರೆ ಸರ್. ಅವ್ರಿಗೂ ಗೊತ್ತಾಯ್ತು ನಾನು ಎಲ್ಲಿಗೆ ಬಂದೆ ಅಂತ, ಹೌದು. ನಂಗೂ ಗೊತ್ತಾಯ್ತು ನಾನು ಹೆಂಗ್ ಕೇಳ್ತಾ ಇದ್ದೀನಿ ಅಂತ, ನಿಮ್ಗೂ ಅರ್ಥ ಆಗ್ತಿರುತ್ತೆ ನಾವೇನ್ ಮಾತಾಡ್ಬೇಕು ಅಂತಿದೀವಿ. ಅಂದ್ರೆ ಈ ಭಾರ ಆಗ್ತಿರುತ್ತಲ್ಲ, ಹೌದು. ಆ ಭಾರಕ್ಕೆ ಇನ್ನೊಬ್ರು ಹೆಗಲ್ ಕೊಟ್ರೆ ನಿಮಗ್ ಹಗುರ ಆಗುತ್ತೇನೋ ಅಂತ ನನ್ನ ಮಾತು. ನಂಗೆ ಅದು ಗೊತ್ತಿಲ್ಲ ಆಗತ್ತೋ ಇಲ್ವೋ ಅಂತ. ಈಗ ನಿಮ್ನ ಯಾರು ಕೇಳಿಲ್ಲ ಹೊರಗಡೆ, ಏನಮ್ಮ ಕೃತಿಕಾ ರಾಧಾ ಕಲ್ಯಾಣ ಮಾಡ್ದೆ, ನಿಮ್ ಕಲ್ಯಾಣ ಯಾವಾಗ ಅಂತ ಯಾರು ಕೇಳಿಲ್ವಾ ನಿಮ್ಮನ್ನ? ಕೇಳ್ತಾನೆ ಇರ್ತಾರೆ ಸರ್. ಕೃತಿಕಾ ಕಲ್ಯಾಣ ಯಾವಾಗ? ಟೈಮ್ ಕೂಡ ಬಂದಾಗ. ಎಂತ ಇದು ಇಷ್ಟೊಂದೆಲ್ಲ ತುಂಬಾ ಟೈಮ್ ತಗೋತಾ ಇದೀರಿ ಅಂತ? ಹೌದು, ತುಂಬಾ ಜನ ಹೇಳ್ತಾರೆ ಟೈಮ್ ಅಂತ ಬಂದಾಗ ಅಂತ. ಅಂದ್ರೆ ಏನಿಲ್ಲ ಸರ್, ಮೈಂಡ್ ಸೆಟ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಗೇನ್ ನಾನು ಇರೋವಂಥ ಫೀಲ್ಡ್ಗೆ ನಾನು ತಗೊಂಡ್ರೆ, ನಾನು ರಾತ್ರಿ ಎಷ್ಟೊತ್ತಿಗೋ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗತ್ತೆ. ಆಮೇಲೆ ಕೆಲವೊಂದಷ್ಟು ನಾವು ಹೀರೋಯಿನ್ಗಳ ಜೊತೆ ಸೀನ್ಗಳಿರುತ್ತೆ, ಆಮೇಲೆ ಮಾತುಕತೆಗಳು ಬಂದಾಗ, ಆಮೇಲೆ ಕ್ಯಾರೆಕ್ಟರ್ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ. ಒಂದು ಸೀರಿಯಲ್ ಮಾಡ್ದಂಗೆ ಇನ್ನೊಂದು ಸೀರಿಯಲ್ ಇರಲ್ಲ, ಹಂಗೆ ಕ್ಯಾರೆಕ್ಟರ್ಗಳಿಗೆ ಬದಲಾವಣೆಗಳಿರುತ್ತೆ. ಅದೆಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋ ಒಬ್ಬ ವ್ಯಕ್ತಿ ಸಿಗಬೇಕು. ಓ ಹಂಗೆ. ಹಾಂ, ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ, ಮನೋಭಾವಕ್ಕೆ ಹೊಂದಿಕೊಳ್ಳುವ. ಇಲ್ಲ ಅಂದ್ರೆ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ. ಅದು ಅವ್ರಿಗೂ ನೆಮ್ಮದಿ ಇರಲ್ಲ, ನಂಗೂ ನೆಮ್ಮದಿ ಇರಲ್ಲ ಅಲ್ವಾ? ಹೆಂಗ್ ಹುಡ್ಕೋದು? ಅಮ್ಮ ಹುಡುಕ್ತಿದ್ದಾರೆ ಸರ್. ಓ ಹಂಗ? ಓ ನಿಮ್ ಜವಾಬ್ದಾರಿ ಇಲ್ಲ? ಇಲ್ಲ, ನಾನು ಆ ಜವಾಬ್ದಾರಿ ತಗೊಳ್ಳಲ್ಲ ಸರ್, ನಂಗೆ ಆ ಜವಾಬ್ದಾರಿ ಬೇಡ. ಸೊ ಅಮ್ಮ ನೋಡ್ತಿದ್ದಾರೆ, ಅಮ್ಮ ಹುಡುಕ್ತಿದ್ದಾರೆ, ಆಗೋ ಟೈಮಲ್ಲಿ ಆಗುತ್ತೆ. ಸೊ ಅಮ್ಮ ಹುಡುಕಿ ನೀವು ಕ್ಲಿಯರೆನ್ಸ್ ಕೊಟ್ರೆ ಆರಾಮಾಗಿ ಮದುವೆ ಆಗೋದಷ್ಟೇ? ಎಸ್ ಸರ್, ಅವ್ರಿಗೂ ಇಷ್ಟ ಆಗಿ ನನಗೂ ಇಷ್ಟ ಆಗಿ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅನ್ನೋದೇ. ಸೊ ಇಂಡಸ್ಟ್ರಿ ಇದ್ದವ್ರಿಗೆಲ್ಲ ಸಾಮಾನ್ಯ ಲವ್ ಆಗ್ತಿರುತ್ತೆ, ಅದೆಲ್ಲ ಏನ್ ಸೀನ್ ಇಲ್ಲ ನಿಮ್ಮ ಹತ್ರ? ನಂಗೆ ಅಷ್ಟು ಪುರ್ಸೊತ್ತಿಲ್ಲ ಸರ್. ಓ ಅದು ಪಾಯಿಂಟ್. ಈಗ ಫ್ರೀ ಇದ್ರೆ ಕೆಲಸ ಮಾಡ್ಬೋದು, ನೀವು ಒಂಥರ ದಿನದ 24 ಗಂಟೆ ಎಂಗೇಜ್ ಅಲ್ಲ? ಏನೋ ಒಂದು ಮಾಡ್ತಿರ್ತೀನಿ ನಾನು, ಅಂದ್ರೆ ಏನೋ ಒಂದು ಕೆಲಸ. ಬಿಸಿ ಒಟ್ಟಲ್ಲಿ. ಐ ವಾಂಟ್ ಟು ಬಿ ಬಿಸಿ. ಐ ವಾಂಟ್ ಟು ಕೀಪ್ ಯುವರ್ಸೆಲ್ಫ್ ಬಿಸಿ. ಐ ವಾಂಟ್ ಟು ಬಿ ಬಿಸಿ. ಅಂಡ್ ಅದು ಓದೋದಿರ್ಬೋದು, ಮತ್ತೊಂದಿರ್ಬೋದು, ಮನೇಲೇ ಇದ್ರೂ ನಾನು ಸುಮ್ಮನೆ ಇರಲ್ಲ. ಕೃತಿಕಾ, ನಿನಗೆ ಫ್ರೀ ಟೈಮ್ ಸಿಕ್ಕಿದೆ ಅನ್ನೋ ಸೀನ್ ಇಲ್ವಾ ನಿಮ್ಮ ಮನೇಲಿ? ಇಲ್ಲ, ನಂಗೆ ಅಮ್ಮ ಅದೇ ಹೇಳ್ತಾರೆ, ನೀನು ಯಾವಾಗ ಅಂದ್ರೆ ಫ್ರೀ ಅಂತ ಆರಾಮಾಗಿ ಕೂತಿದ್ಯಾ ಅಂತ ಯಾವಾಗಿರುತ್ತೆ ಅಂತ. ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಏನೋ ಒಂದು ಕೆಲಸ ಮಾಡ್ತಿರ್ತೀನಿ, ಆಚೆ ಹೋಗ್ತೀನಿ.